ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಲ್ವ? ಸೊ ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ಬ್ಲಾಗ್ ಏನಪ್ಪ ಅಂದರೆ ಉತ್ತರ ಕರ್ನಾಟಕ ಬ್ಲಾಗ್. ಅಂದರೆ ಎಳ್ಳಮಾವಾಸ್ಯೆ ದಿನ ಏನು ಮಾಡ್ತಾರೆ ಅಂತ ನಿಮಗೆ ಕ್ಲಿಯರಾಗಿ ತೋರಿಸ್ತೀನಿ, ಬನ್ನಿ ನೋಡೋಣ ಏನು ಮಾಡ್ತಾರೆ ಅಂತ. ಗೈಸ್, ನಾವು ಹೊಲಕ್ಕೆ ಎಂಟರ್ ಆಗ್ತಿದ್ದಾಗೆ ನೋಡಿ ಇಲ್ಲಿ ಬನ್ನಿ ಗಿಡ ಇದೆ. ಸೊ ಬನ್ನಿ ಗಿಡಕ್ಕೆ ಮಮ್ಮಿ ಮತ್ತು ನಮ್ಮ ತಮ್ಮ ಇಬ್ಬರು ಪೂಜೆ ಮಾಡ್ತಾ ಇದ್ದಾರೆ. ಇವನು ಊದಿನ ಕಡ್ಡಿ ಇಟ್ಕೊಂಡು ಬೆಳಗ್ತಾ ಇದ್ದಾನೆ. ಇಲ್ಲೇ ಕಲ್ಲನ್ನ ಇಟ್ಟು ಅದಕ್ಕೆಲ್ಲ ಪೂಜೆ ಮಾಡ್ತಾರೆ. ಗೈಸ್ ನೋಡಿ, ಇಲ್ಲಿ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ, ಇದಿಷ್ಟು ಹೊಲ ಅಂತೆ. ಸೊ ಹಾಗೇನೆ ನಡ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ ನಮ್ಮ ಮಮ್ಮಿ ಮತ್ತು ನಮ್ಮ ಆಂಟಿ. ಗೈಸ್ ನೋಡಿ, ನಾನು ಅಬ್ಸರ್ವ್ ಮಾಡಿ ನೋಡಿದ್ಮೇಲೆ ಗೊತ್ತಾಯಿತು ಇದು ಕಡಲೆ ಗಿಡ ಅಂತ. ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ, ಕಡಲೆ ಏನು ತಿಂತಾರಲ್ಲ. ಆ್ಯಂಡ್ ಇದು ಕಡಲೆ ಗಿಡ ಸೀಸನ್ ಆಗಿದ್ದರಿಂದ ಹಾಕಿದ್ದಾರೆ. ಆದ್ರೆ ಇನ್ನೂ ಇದು ಎಳೆದಿದೆ, ಬಲ್ತ್ರೆ ತಿನ್ನೋಕೆ ಚೆನ್ನಾಗಿರುತ್ತೆ. ನೋಡಿ ಗಾಯ್ಸ್, ಇಲ್ಲಿ ಊಟನೆಲ್ಲ ರೆಡಿ ಮಾಡ್ಕೊಂಡು ಇಟ್ಕೊತಾ ಇದ್ದಾರೆ, ರೊಟ್ಟಿ ಅದೆಲ್ಲ. ಸೊ ಎಲ್ಲರನ್ನೂ ಕೇಳೋಣ ಬನ್ನಿ, ಏನಕ್ಕೆ ಹಬ್ಬ ಆಚರಿಸ್ತಾರೆ ಅಂತ. ವಿಶೇಷ ಎಳಮಿಷಿ ವರ್ಷಗಟ್ಟಲೆ ಭೂಮಿ ತೆಗೆದಿದೆ ಅಂತ ಹೋಗ್ತೀವಲ್ಲ, ಅದ್ರ ಸಂಬಂಧ ವರ್ಷಕ್ಕೊಮ್ಮೆ ಎಳಮಿಷಿ ಅಂತ ಮಾಡ್ತಾರೆ. ಕಾಲಾಂತರ ಆಯ್ತು ಇದು, ಕಾಲಾಂತರ ಎಳಮಿಷಿ ಹಬ್ಬ ಇದು. ಹೊಲಕ್ಕೆ ಬಂದು ಚರಗ ಚೆಲ್ಲಿ ಊಟ ಮಾಡಿ ಹೋಗ್ತೀವಿ. ವರ್ಷಕ್ಕೊಮ್ಮೆ ಬರೋದಾ, ಒಂದು ಗಂಟ ಇಲ್ಲೇ ಇದು ಮಾಡ್ಕೊಂಡು ಚರಗ ಚೆಲ್ಲಿ ಊಟ ಮಾಡಿ. ಏನೇನು ವಿಶೇಷ? ಎಷ್ಟು ಓಕೆ ಗಾಯ್ಸ್, ಕೇಳಿಸ್ಕೊಂಡ್ರಲ್ಲ ಏನೇನು ವಿಶೇಷ ಅಂತ. ನೋಡಿ ಈಗ ಎಲ್ಲ ಬಡಿಸ್ತಾ ಇದ್ದಾರೆ ಊಟನ ಒಬ್ಬೊಬ್ಬರಿಗೆ ಬಂದು. ನಮ್ಮ ಡ್ಯಾಡಿ ಮತ್ತು ನಮ್ಮ ತಮ್ಮ ಆಲ್ರೆಡಿ ತಿಂತಾ ಇದ್ದಾರೆ. ಎಳ್ಳಮಾವಾಸ್ಯೆ ಹೇಗೆ ಮಾಡ್ತಾರೆ ಅಂತೆಲ್ಲ ಕೇಳಿದ್ರಿ. ಈಗ ಉತ್ತರ ಕರ್ನಾಟಕ ಸ್ಪೆಷಲ್ ಆಗಿ ಊಟ ಏನೇನು ಮಾಡ್ತಾರೆ ಅಂತ ಕೇಳೋಣ ಬನ್ನಿ. ಶೇಂಗಾದ ಹೋಳಿಗೆ, ಎಳ್ಳು ಹೋಳಿಗೆ, ಕರ್ಚಿಕಾಯಿ, ಪುರಿ, ಪಲಾವ್. ಹೆಸರು ಕಾಳು, ಮಡಿಕೆ ಕಾಳು ಮತ್ತು ಗುರಾಳ್ ಪುಡಿ, ಅಗಸೆ ಚಟ್ನಿ ಮತ್ತು ಹಿಟ್ಟಿನ ಪಲ್ಯ, ಸಂಡಿಗೆ, ಬದನೆಕಾಯಿ ಪಲ್ಯ, ಮೆಂತ್ಯ ಸೊಪ್ಪು, ಸೌತೆಕಾಯಿ, ಮೂಲಂಗಿ, ಜೋಳದ ರೊಟ್ಟಿ. ಇದು ಉತ್ತರ ಕರ್ನಾಟಕ ಸ್ಪೆಷಲ್. ನೋಡಿ ಗಾಯ್ಸ್, ಈ ಪಾಪು ಎಷ್ಟು ಕ್ಯೂಟ್ ಆಗಿದೆ ನೋಡಿ. ಡುಮ್ಮಕ್ಕೆ ನಮ್ಮ ಆಂಟಿ ಕೂರಿಸ್ಕೊಂಡಿದ್ದಾರೆ. ಒಂದ್ಸರಿ ಅಳುತ್ತೆ, ಒಂದ್ಸರಿ ಸಮಾಧಾನ ಇರುತ್ತೆ. ನೋಡಿ ಗಾಯ್ಸ್, ಇದು ನಮ್ಮ ಕಾರು, ನಮ್ಮ ಹೆಮ್ಮೆ. ನೋಡಿ ಎಲ್ಲ ನಾಮ ಎಲ್ಲ ಇಟ್ಟು ಎಳ್ಳಮಾವಾಸ್ಯೆಗೆ ಪೂಜೆ ಮಾಡಿದ್ದಾರೆ. ಡ್ಯಾಡಿ ಹಾರ ಎರಡೆರಡು ಹಾರ ಹಾಕ್ಬಿಟ್ಟಿದ್ದಾರೆ ಸರ್. ಆ್ಯಂಡ್ ನೋಡಿ ನಮ್ಮ ತಮ್ಮ ಒಳಗಡೆ ತೋರಿಸಿ ನನಗೆ ಬೇಜಾರಾಗ್ತದೆ ಗಾಯ್ಸ್. ಈಗ ಬಾಯಿ ಹೇಳ್ತಾ ಇದ್ದೀನಿ, ಹೊರಡೋ ಸಮಯ ಬಂತು. ನೋಡಿ ಸನ್ಸೆಟ್ ಆಗ್ತಾ ಇದೆ. ನಮ್ಮ ತಮ್ಮ ಗ್ಯಾಪಲ್ಲಿ ಎರಡು ಸನ್ಫ್ಲವರ್ ಕಿತ್ಕೊಂಡ್ಬಂದ್ಬಿಟ್ಟು ನೋಡಿ ಕಣ್ಣು ಹತ್ರ ಹಿಂಗೆ ಇಡ್ಕೊಂತವ್ರೆ. ಅಂದರೆ ನಗು ಮೇಲೆ ನಗು ಬರ್ತೈತೆ ಗಾಯ್ಸ್ ನಮ್ಮ ತಮ್ಮ ನೋಡಿದ್ರೆ. ಮಮ್ಮಿ ರೀಲ್ ಶೂಟ್ ಮಾಡ್ತಾ ಇದ್ದೀವಿ. ನೋಡಿ ನಮ್ಮ ತಮ್ಮನ್ನ ಏನೋ ಆಗ್ಬಿಟ್ಟಿದ್ದಾನೆ ಗೈಸ್. ನಮ್ಮ ತಮ್ಮ ಮುನ್ಸ್ಕೊಂಡ್ಬಿಟ್ಟಿದ್ದಾನೆ ಗೈಸ್. ನೋಡಿ ಹೆಂಗೆ ಆಡ್ತಾ ಇದ್ದಾನೆ ಮುನ್ಸ್ಕೊಂಡ್ಬಿಟ್ಟು. ಆ್ಯಂಡ್ ಇಲ್ಲಿ ಬರ್ತಾ ಇದ್ದಾರೆ. ಸೊ ಅವ್ರಿಗೆಲ್ಲ ಬಾಳಿ ಹೊರಟ್ವಿ ಗಾಯ್ಸ್. ನಾವು ಕಾರಲ್ಲಿ ಬರ್ಬೇಕಾದ್ರೆ ನೋಡಿ ಗೈಸ್, ಪಾಪು ಎಷ್ಟು ಕ್ಯೂಟಾಗಿ ಹಿಂಗೆ ನೋಡ್ತಾ ಇದೆ ಆ್ಯಂಡ್ ಮಲ್ಕೊಂಡ್ಬಿಡ್ತದ್ದು. ಆ್ಯಂಡ್ ದಿಸ್ ಬ್ಯೂಟಿಫುಲ್ ಸನ್ಲೈಟ್ನ ಎಂಜಾಯ್ ಮಾಡಿ. ಆ್ಯಂಡ್ ನಮ್ಮ ಡ್ಯಾಡಿ ನೋಡಿ ಗಾಯ್ಸ್ ಕಾರ್ ಓಡಿಸ್ತಾ ಇದ್ದಾರೆ. ಹಾಗೆ ಸ್ಕೋಪ್ ಆಗ್ತಾ ಇದ್ದೀನಿ ನಾನು. ಆ್ಯಂಡ್ ಗಾಯ್ಸ್, ನಾನು ಮಲ್ಕೊಂಡೇ ಬಿಟ್ಟಿದ್ದೀನಿ, ಮರ್ತೇ ಹೋಗ್ಬಿಟ್ಟಿದ್ದೀನಿ ಗಾಯ್ಸ್. ನಾನು ವೀಡಿಯೋನ ಎಂಡೇ ಮಾಡಿಲ್ಲ. ಆ್ಯಂಡ್ ಆಮೇಲೆ ಎದ್ಬಿಟ್ಟು ಟೈಮ್ ನೋಡಿ ಎಷ್ಟಾಗಿದೆ, 11 ಗಂಟೆ ಆಗಿದೆ ಗಾಯ್ಸ್. ಆ್ಯಂಡ್ ಗಾಯ್ಸ್, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ನಿಮಗೆ ಇನ್ನೂ ಯಾವ ಥರ ವಿಡಿಯೋ ಬೇಕು ಅಂತ ಕೆಳಗಡೆ ಕಮೆಂಟ್ ಮಾಡಿ. ಆ್ಯಂಡ್ ನನ್ನ ವಿಡಿಯೋ ಇಷ್ಟ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್.